ವೀರಶೈವ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಬಂಧುಗಳೇ, ಇದು ವೀರಶೈವ ಲಿಂಗಾಯತರ ಧ್ವನಿ. ಹಾವೇರಿ ಜಿಲ್ಲಾ ರಟ್ಟಿಹಳ್ಳಿ ತಾಲೂಕಿನ ನಾಗಹೊಂದ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಗುಗ್ಗಳ ಹಾಗೂ ರಥೋತ್ಸವ ಕಾರ್ಯಕ್ರಮ ಆರಂಭವಾಗಿದೆ. ಕಳೆದ ರಾತ್ರಿ ಸೋಮವಾರ ರಾತ್ರಿ ಕಂಕಣಧಾರಣದೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗಿ ವೀರಭದ್ರ ಸ್ವಾಮಿಗೆ ಅಭಿಷೇಕ, ರುದ್ರಾಭಿಷೇಕ ಮಾಡುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಹೊರಗಿನ ಮಠ ಧರ್ಮಕ್ಷೇತ್ರದ ನಾಗಹೊಂದದ ಗುರುಗಳಾದಂಥ ಶ್ರೀ ಸಹಸ್ರ ಬ್ರಹ್ಮಿ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಇವರ ಸಾನ್ನಿಧ್ಯದಲ್ಲಿ ಜರುಗುವ ಇಂದಿನ ವರ್ಷ 22 ಜೊತೆ ಗುಗ್ಗಳದ ಬಗ್ಗೆ ಶ್ರೀಗಳು ಭಾಳಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಕಂಕಣಧಾರಣ ಮತ್ತು ಇಂದು ರಾತ್ರಿ ಬನ್ನಿ ಮಹಾಂಕಾಳಿ ಪೂಜೆ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಯಿತು. ಪಲ್ಲಕ್ಕಿ ಉತ್ಸವ ಗ್ರಾಮದ ಎಲ್ಲ ರಸ್ತೆಗಳಲ್ಲಿ ಸಂಚರಿಸಿ ಭಕ್ತರ ಅಭಿಲಾಷೆಯನ್ನು ಈಡೇರಿಸುವ ಈ ಉತ್ಸವಕ್ಕೆ ನೂರಾರು ಭಕ್ತರು ಹಾಜರಿದ್ದು ಸ್ವಾಮಿಯ ದರ್ಶನ ಪಡೆದರು. ನಾಳೆ ಬೆಳಗ್ಗೆ ಹೂವಿನ ರಥೋತ್ಸವ ನಡೆಯಲಿದ್ದು, ನಾಡಿದ್ದು ದೊಡ್ಡ ರಥೋತ್ಸವ ಮತ್ತು ಗುಗ್ಗಳ ಕಾರ್ಯ ನಡೆಯುವುದು ಮತ್ತು ಸಂಜೆ ಎತ್ತು ಬಂಡಿಗಳ ಮೆರವಣಿಗೆಯೊಂದಿಗೆ ಶುಕ್ರವಾರ ಸಾಯಂಕಾಲ ನಡೆಯಲಿದೆ. ಶನಿವಾರ ಓಕಳಿ ಹಬ್ಬದೊಂದಿಗೆ ಹರಕೆ ಗುಗ್ಗುವ ಕೊಡುಗಳೊಂದಿಗೆ ವಿವಿಧ ವಾದ್ಯ, ಡೊಳ್ಳು, ಭಜನೆ, ಬಾಜಾ, ಭಜಂತ್ರಿಗಳಿಗೆ ನಾಗಹೊಂದ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸಮಾಳ ಪುರವಂತರೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಬಹು ವಿಜೃಂಭಣೆಯಿಂದ ನಡೆಯುವುದು. ಇದರ ಬಗ್ಗೆ ಸಹಸ್ರ ಬ್ರಹ್ಮಿ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಹಿತಿಯನ್ನು ವೀರಶೈವ ನ್ಯೂಸ್ಗೆ ನೀಡಿದ್ದಾರೆ. ಬನ್ನಿ ಕೇಳೋಣ. ಪರಬ್ರಹ್ಮಣೇ ನಮಃ. ವಾಮದೇವ ಮುಖೋದ್ಭೂತಂ ನಂದಿ ಗೋತ್ರಾದಿನಾಯಕಂ ವೃಷ್ಟಿಸ್ತೋತ್ರ ಕೃತೋ ವಂದೇ ಮರುಳಾರಾಧ್ಯಂ ಜಗದ್ಗುರು. ಪ್ರಥಮತಃ ಆದಿಗುರು ಪರಂಪರೆಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಓಂ ನಮೋ ವೀರಭದ್ರಾಯ ವಿದ್ಮಹೆ ಮಹಾರೌದ್ರಾಯ ಧೀಮಹಿ ತನ್ನೋ ನಾಗಹೊಂದ ವೀರಭದ್ರೇಶ್ವರ ಪ್ರಚೋದಯಾತ್. ಹಾವೇರಿ ಜಿಲ್ಲಾ ರಟ್ಟಿಹಳ್ಳಿ ತಾಲೂಕಿನ ಧರ್ಮಕ್ಷೇತ್ರ ನಾಗಹೊಂದ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯ ಅನುಸಾರವಾಗಿ ಯುಗಾದಿ ಹಬ್ಬ ಕಳೆದ ನಂತರ 9 ದಿನದಲ್ಲಿ ಕ್ಷೇತ್ರನಾಥನಾಗಿರ್ತಕ್ಕಂತಹ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಯ ಗುಗ್ಗಳ ಮಹೋತ್ಸವ ಹಾಗೂ ರಥೋತ್ಸವದ ಒಂದು ಶುಭ ಕಾರ್ಯಕ್ರಮದ ವಿವರಣೆಯನ್ನು ಈ ನಾಡಿನ ಸಮಸ್ತ ಸದ್ಭಕ್ತರಿಗೆ ತಿಳಿಸುವಂಥವರಾಗಿದ್ದೀವಿ. ಸುಕ್ಷೇತ್ರ ನಾಗಹೊಂದ ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂತಹ ಮೂಲ ಸ್ಥಾನವಾಗಿರ್ತಕ್ಕಂತಹ ಶ್ರೀ ನಾಗಾರ್ಜುನ ಸ್ವಾಮಿಯನ್ನು ಮೊದಲು ಮಾಡಿಕೊಂಡು ಅಲ್ಲಿ ವಿಶೇಷವಾಗಿ ಜರುಗುವಂಥ ಕಾರ್ಯಕ್ರಮದಲ್ಲಿ ಅದರಲ್ಲಿ ಕ್ಷೇತ್ರನಾಥನಾಗಿರ್ತಕ್ಕಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವವನ್ನು ದಿನಾಂಕ 15/4/2024 ಸೋಮವಾರ ರಾತ್ರಿ ಕಂಕಣ ಧಾರಣೆ ಮಾಡುವ ಮುಖಾಂತರವಾಗಿ 16ನೇ ತಾರೀಕು ಮಂಗಳವಾರ ಬನ್ನಿ ಮಹಾಂಕಾಳಿ ಪೂಜೆ ಮತ್ತು ಪಲ್ಲಕ್ಕಿ ಉತ್ಸವ, ಅದೇ ರೀತಿಯಾಗಿ 17ನೇ ತಾರೀಕಿನ ದಿವಸ ಹೂವಿನ ರಥೋತ್ಸವ ಮತ್ತು 18ನೇ ತಾರೀಕಿಗೆ ದೊಡ್ಡ ರಥೋತ್ಸವವನ್ನು ಮತ್ತು ಗುಗ್ಗಳ ಕಾರ್ಯಕ್ರಮ ಮತ್ತು ಎತ್ತು ಬಂಡಿಗಳ ಮೆರವಣಿಗೆಯನ್ನು ಎಲ್ಲ ಕಾರ್ಯಕ್ರಮಗಳು ಮತ್ತು ಓಕಳಿ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ನಾಡಿನ ಸಮಸ್ತ ಸದ್ಭಕ್ತರು ಅವರಿವರನ್ನಲ್ಲದೆ ಎಲ್ಲರೂ ಕೂಡ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿದೆ. ವಿಶೇಷವಾಗಿ ನಾಡಿನಲ್ಲಿ ಎಲ್ಲಾದರೂ ಜಿಲ್ಲೆಯಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ಒಂದು ರಥೋತ್ಸವ ಗುಗ್ಗಳ ಕಾರ್ಯಕ್ರಮ ಅಂತ ಅಂದರೆ ಸರ್ವೇ ಸಾಮಾನ್ಯವಾಗಿ ನೀವು 5ರಿಂದ 10 ಜೊತೆ ಗುಗ್ಗಳವನ್ನು ನೀವು ನೋಡಿರಬಹುದು. ಆದರೆ ಕ್ಷೇತ್ರದಲ್ಲಿ ಸ್ವಾಮಿಯೇ ಗುಗ್ಗಳ ಸರಿಸುಮಾರು 30ರಿಂದ 40 ಜೊತೆಗಳ ಗುಗ್ಗಳ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಸಮಸ್ತ ಸದ್ಭಕ್ತರೆಲ್ಲರೂ ಸೇರಿ ಮಾಡುವಂತರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಭಕ್ತರು ಹಾಗೂ ಶ್ರೀಮಠದ ಸದ್ಭಕ್ತರು ಆಗಮಿಸಿ ಕ್ಷೇತ್ರನಾಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೃಪೆಗೆ ಹಾಗೂ ಮರಳಸಿದ್ದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮುಖಾಂತರ ಸಮಸ್ತ ಸದ್ಭಕ್ತರಿಗೆ ತಿಳಿಸುವಂಥವರಾಗಿದ್ದೀವಿ. ಇದೇ ರೀತಿಯಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ಪಂಚ ಕಮಿಟಿಯ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಸದಸ್ಯರುಗಳು ಮತ್ತು ಗ್ರಾಮದ ಹಿರಿಯರು ಮತ್ತು ಗ್ರಾಮದ ಸರ್ವ ದೈವದ ಸದ್ಭಕ್ತರೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನವನ್ನು ಕೊಡುವಂಥವರಾಗಿದ್ದಾರೆ ಅಂತ ತಮ್ಮೆಲ್ಲರಿಗೂ ಕೂಡ ತಿಳಿಸುವಂಥವರಾಗಿದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ.